ಕೋಲಾರ ಜಿಲ್ಲೆಯ ಒಂದು ವಿಧಾನಸಭಾ ಕ್ಷೇತ್ರ. ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಯನ್ನ ನೀಡಿದ ವಿಧಾನಸಭಾ ಕ್ಷೇತ್ರ ಬಂಗಾರಪೇಟೆ. ಹೌದು, ಕೆ ಚಂಗಲರಾಯರೆಡ್ಡಿ ಅರ್ಥಾತ್ ಕೆಸಿ ರೆಡ್ಡಿಯವರು ಇದೇ ಬಂಗಾರಪೇಟೆ ಕ್ಷೇತ್ರದವರು. 1952ರ ಮೊದಲ ಚುನಾವಣೆಯಲ್ಲೇ ಭರ್ಜರಿ ಗೆಲುವು ದಾಖಲಿಸಿದ್ರು. ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ರು. ಆ ಬಳಿಕ ಮಧ್ಯಪ್ರದೇಶದ ರಾಜ್ಯಪಾಲರಾಗಿಯೂ ಕೆಸಿ ರೆಡ್ಡಿ ಅವರು ಕರ್ತವ್ಯ ನಿರ್ವಹಿಸಿದ್ರು. ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ 2 ಬಾರಿ ಕ್ಷೇತ್ರ ಮರುವಿಂಗಡಣೆ ಮಾಡಿಕೊಂಡಿದೆ. ಹೀಗಾಗಿ ಇಲ್ಲಿ ಕೇವಲ 8 ಚುನಾವಣೆಗಳು ಮಾತ್ರ ನಡೆದಿವೆ. ಅದರಲ್ಲಿ ಉಪಚುನಾವಣೆಯೂ ಸೇರಿದೆ. ಬಂಗಾರಪೇಟೆ ಮೀಸಲು ಕ್ಷೇತ್ರವಾಗಿದ್ರೂ ಇಲ್ಲಿ ಸ್ಪೃಶ್ಯ ಎಸ್ಸಿ, ಅಸ್ಪೃಶ್ಯ ಎಸ್ಸಿ ಎನ್ನುವ ಅಂಶ ಮಾತ್ರ ಚುನಾವಣೆಯಲ್ಲಿ ಬಹಳಷ್ಟು ಕೆಲಸ ಮಾಡುತ್ತೆ. ಇದುವರೆಗೂ 10ರಿಂದ 12 ಸಾವಿರ ಮತದಾರರಿರುವ ಬೋವಿ ಸಮುದಾಯದ ವ್ಯಕ್ತಿಗಳೇ ಇಲ್ಲಿ ಶಾಸಕರಾಗ್ತಿದ್ದಾರೆ. ಆದರೆ 50-60 ಸಾವಿರದಷ್ಟಿರುವ ಛಲವಾದಿ ಮತ್ತು ಮಾದಿಗ ಸಮುದಾಯಗಳಿಂದ ಯಾರೂ ಶಾಸಕರಾಗಿಲ್ಲ. ಸಾಮಾನ್ಯ ಕ್ಷೇತ್ರವಾಗಿದ್ದ ಬಂಗಾರಪೇಟೆಯಲ್ಲಿ 1957 ಮತ್ತು 1962ರಲ್ಲಿ 2 ಬಾರಿ ಇ ನಾರಾಯಣಗೌಡ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಗೆಲುವು ಕಂಡಿದ್ರು. 1967ರಲ್ಲಿ ಬಂಗಾರಪೇಟೆ ಕ್ಷೇತ್ರ ಬೇತಮಂಗಲ ಕ್ಷೇತ್ರವಾಗಿ ಬದಲಾಯಿತು. ಕಸಬಾ ಹೋಬಳಿ ಕೋಲಾರ ಕ್ಷೇತ್ರಕ್ಕೆ ಸೇರಿತು. ಅಲ್ಲಿವರೆಗೆ ಸಾಮಾನ್ಯ ಕ್ಷೇತ್ರವಾಗಿದ್ದ ಬೇತಮಂಗಲ ವಿಧಾನಸಭಾ ಕ್ಷೇತ್ರ 1972ರಲ್ಲಿ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರವಾಗಿ ಘೋಷಿಸಲಾಯಿತು. ನಂತರ 2008ರಲ್ಲಿ ಅದೇ ಮೀಸಲು ಕ್ಷೇತ್ರವಾಗಿ ಮರುವಿಂಗಡಣೆಯಾಗಿ ಬಂಗಾರಪೇಟೆ ಮೀಸಲು ಕ್ಷೇತ್ರವಾಗಿ ಘೋಷಿಸಲಾಯಿತು. ಆಗ ಬೇತಮಂಗಲ ಹೋಬಳಿ ಕೆಜಿಎಫ್ಗೆ ಸೇರ್ಪಡೆ ಮಾಡಿ ಕಸಾಬಾ ಹೋಬಳಿಯನ್ನ ಬಂಗಾರಪೇಟೆ ಕ್ಷೇತ್ರಕ್ಕೆ ಸೇರಿಸಿ ಇಡೀ ಕ್ಷೇತ್ರವನ್ನ ಮರುವಿಂಗಡಣೆ ಮಾಡಲಾಯಿತು. 2011ರಲ್ಲಿ ಒಮ್ಮೆ ಇಲ್ಲಿ ಕಮಲ ಹರಡಿದೆ. ಎಂ ನಾರಾಯಣಸ್ವಾಮಿ ಆಪರೇಷನ್ ಕಮಲಕ್ಕೆ ಒಳಗಾಗಿ 2011ರಲ್ಲೇ ಬಿಜೆಪಿಯಿಂದ ಉಪಚುನಾವಣೆಯಲ್ಲಿ ಎನ್ ನಾರಾಯಣಸ್ವಾಮಿ ವಿರುದ್ಧ ಗೆದ್ದಿದ್ರು. ಉಪಚುನಾವಣೆಯಲ್ಲಿ ಸೋತರೂ ಛಲಬಿಡದ ತ್ರಿವಿಕ್ರಮನಂತೆ ಜನರ ಜೊತೆಯಲ್ಲೇ ಇದ್ದ ಎನ್ ನಾರಾಯಣಸ್ವಾಮಿ ನಂತರ ನಡೆದ 3 ಸಾರ್ವತ್ರಿಕ ಚುನಾವಣೆಗಳಲ್ಲಿ ಹ್ಯಾಟ್ರಿಕ್ ಸಾಧನೆ ಮಾಡಿದ್ದಾರೆ. ಹಾಗಾದ್ರೆ ಬಂಗಾರಪೇಟೆ ಶಾಸಕರಾದ ಎನ್ ನಾರಾಯಣಸ್ವಾಮಿ ಅವರ ಸಂಕಲ್ಪ ಏನು? ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಅವರ ಚಿಂತನೆ ಏನು? ಹಾಗೆ ಬಂಗಾರಪೇಟೆ ಕ್ಷೇತ್ರದ ಮತದಾರರ ನಿರೀಕ್ಷೆಗಳು ಏನು ಅನ್ನೋದನ್ನ ನೋಡೋಣ. ಕನೆಕ್ಟ್ ಕರ್ನಾಟಕ ಅರ್ಪಿಸುವ MLA ರಿಪೋರ್ಟ್ ಕಾರ್ಡ್ನ ಈ ಎಪಿಸೋಡ್ನಲ್ಲಿ.